ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಶಶಾಂಕಾಚಾರ್ಯ ಯೂಟ್ಯೂಬ್ ಚಾನಲ್. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಕಾರಿಂದ. ಸೊ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ತೊಗೊಬೇಕು ಅಂತ. ಆ ಪ್ರಾಡಕ್ಟ್ನ ಯಾವುದು ಏನು ಅಂತ ಮುಂದೆ ನೋಡ್ತೀರಾ. ಸೊ ಲೆಟ್ಸ್ ಗೋ ಗೈಸ್. ಸೊ ನಾನು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಇನ್ಮೇಲೆ ಶುಕ್ರವಾರ ಇಸ್ಕೊತೀನಿ. ಶುಕ್ರವಾರ ಇಸ್ಕೊಂಡ್ರೆ ಏನೋ ಒಂದು ವೈಬ್ ಮುಂದಕ್ಕೆ ಒಳ್ಳೇದಾಗುತ್ತೆ ಅದರಿಂದ ಅಂತ. ಯಾವುದೇ ಪ್ರಾಡಕ್ಟ್ ಆಗಲಿ, ಸಣ್ಣ ಪ್ರಾಡಕ್ಟ್ ಆಗಲಿ, ದೊಡ್ಡ ಪ್ರಾಡಕ್ಟ್ ಆಗಲಿ, ಏನೇ ಒಂದು ವಸ್ತು ಆಗಲಿ ಅಂದ್ಕೊಳ್ಳಿ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಈ 3 ಡೇಸ್ನ ಪ್ರಿಫರ್ ಮಾಡ್ತೀನಿ. ನಾವೇನು ಇಸ್ಕೊತೀವೋ ಅದು ತಿರ್ಗಾ ನಮಗೆ ಅನ್ವಯಿಸುತ್ತೆ. ಅದು ತಿರ್ಗಾ ಇದನ್ನು ಯಾರೋ ಹೇಳಿದ್ದು ನನಗೆ. ಸೊ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಫ್ರೈಡೇ ಒಳ್ಳೆ ದಿನ ಅಂತ ನಾನು ನೋಡಿದ್ದೀನಿ. ತುಂಬ ಇವಾಗ ನಮ್ಮ ಆಫೀಸ್ಗಳಲ್ಲೇ ಆಗಲಿ ತುಂಬ ರಶ್ ಇರುತ್ತೆ ಫ್ರೈಡೇ ಹೊತ್ತು. ಯಾವ ದಿನವೂ ಇಲ್ಲ ಅಂದರೂ ಫ್ರೈಡೇ ಹೊತ್ತು ರಶ್ ಇರುತ್ತೆ. ಅದೇ ಥರ ಇದೂ ಅಷ್ಟೇ. ನಮಗೆ ಒಳ್ಳೇದೇನೋ ಆಗಬೇಕಂದ್ರೆ ಅದರಿಂದ ಆಗಲಿ, ಮತ್ತು ಮುಂದಕ್ಕಾಗಲಿ ಏನೋ ಒಂದು ಒಳ್ಳೇದಾಗಲಿ ಅಂತ. ಇಲ್ಲ ಅಂದರೆ ನನಗೇನು ನಾಳಿದ್ದು ಸಂಡೇ ಇಸ್ಕೊಬೋದಾಗಿತ್ತು, ಇಲ್ಲ ರಜೆ ಇರೋ ಟೈಮಲ್ಲಿ ಇಸ್ಕೊಬೋದಾಗಿತ್ತು. ಸೊ ಮತ್ತೆ ಆಫೀಸ್ಗೆ ಹೋಗಬೇಕು, ಅದರಿಂದ ಫಾಸ್ಟಾಗಿ ಹೋಗ್ತಾಯಿದ್ದೀನಿ. ಫಾಸ್ಟಾಗಿ ಅಂದರೆ ಸ್ವಲ್ಪ ಬೇಗ ಹೋಗ್ತಾಯಿದ್ದೀನಿ. ಇವಾಗ ಎಷ್ಟು ಟೈಮು? 8:30ಗೆ ಹೋಗ್ತಾಯಿದ್ದೀನಿ. ಸೊ ಈ ಆ್ಯಂಗಲಲ್ಲೇ ತುಂಬ ಇರುತ್ತೆ, ಯಾಕಂದರೆ ಡ್ರೈವಿಂಗಲ್ಲಿದ್ದೀನಿ, ಟ್ರಾಫಿಕ್ ಬೇರೆ ಇದೆ. ಆ್ಯಕ್ಚುಲಿ ಪ್ರಾಡಕ್ಟ್ ಬಗ್ಗೆ ಒಂದು ಸ್ವಲ್ಪ ಮೊನ್ನೆನೇ ಟ್ಯೂಸ್ಡೇನೇ ತಿಳ್ಕೊಂಬಂದಿದೆ. ಅಡ್ವಾನ್ಸ್ ಎಲ್ಲ ಮಾಡಿಬಿಟ್ಟು ಬಂದಿದ್ದೀನಿ. ನಾನು ಫ್ರೈಡೇ ಎತ್ಕೊತೀನಿ ಅಂತ. ಲೈಟಾಗಿ ಫೀಚರ್ಸ್ ಬಗ್ಗೆ ಅದೆಲ್ಲ ಗೊತ್ತಾಗಿದೆ. ಅಷ್ಟೊಂದು ಗಾಳಿ ಗಂಧರ್ವ ಏನೋ ಗೊತ್ತಿಲ್ಲ ಅಂದ್ರೂ ಸುಮಾರಾಗಿ ತಕ್ಕ ಮಟ್ಟಿಗೆ ಗೊತ್ತು. ಪ್ರಾಡಕ್ಟ್ ಯಾವುದು ಅಂತ ಇವಾಗಲೇ ಹೇಳ್ಬಿಡ್ತೀನಿ, ಡಿಲೇ ಮಾಡೋದೇನು ಬೇಡ. ಸೊ ಆ್ಯಕ್ಚುಲಿ ನಾನು ಈಸ್ಕೊಳಕ್ಕೆ ಹೋಗ್ತಾ ಇರೋದು DJI Mini 4 Pro ಡ್ರೋನ್ ಇಸ್ಕೊತಾ ಇದ್ದೀನಿ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಡ್ರೋನ್ ಇಸ್ಕೊಬೇಕು ಅಂತ. ಏನು ಮಾಡೋದು, ಸ್ವಲ್ಪ ಅಲ್ಲಿ ಇಲ್ಲಿ ಇದು ಅದು. ನಾನು ಆ್ಯಕ್ಚುಲಿ ಅಂದ್ಕೊಂಡೆ USA ದುಬೈಯಿಂದನೋ ತರಿಸೋಣ ಅಂತ. ಸೊ ಇವಾಗ ಮೊಬೈಲ್ ಹೆಂಗೆ USA ತರಿಸಿದ್ನೋ ಅದೇ ಥರ USA ನನ್ನ ಪ್ರಕಾರ ಅಲ್ಲಿ ಏನು ಕಮ್ಮಿ ಏನಿರಲ್ಲ, ಆದರೆ ದುಬೈಯಲ್ಲಿ ಕಮ್ಮಿ ಅಂತ ಹೇಳಿದರು. ದುಬೈಯಿಂದ ಬರೋರು ಇನ್ನೂ 1 ವರ್ಷ ಆಗುತ್ತೆ ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ ನಾವು ಒಂದು 2-3 ಟ್ರಿಪ್ ಡ್ರೋನ್ ಇಲ್ಲ ಅಂತ ಕ್ಯಾನ್ಸಲ್ ಮಾಡ್ಕೊಂಡಿರೋದು ಉಂಟು. ತುಂಬ ಜನನ ಕೇಳಿದ್ದೀನಿ, ಒಬ್ಬರನ್ನಲ್ಲ, ಇಬ್ಬರನ್ನಲ್ಲ, ಮೂವರನ್ನಲ್ಲ, ಸುಮಾರು ಒಂದು 8-10 ಜನನ ಕೇಳಿದ್ದೀನಿ. ಡ್ರೋನ್ ನಮ್ಗೆ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೋ ಆವಾಗ. ನಮಗೇನು 365 ಡೇಸಲ್ಲಿ ಅಮ್ಮಮ್ಮ ಅಂದರೆ ಒಂದು 15 ಡೇಸ್ ಇಲ್ಲ ಒಂದು 20 ಡೇಸ್ ರಿಕ್ವೈರ್ಮೆಂಟ್ ಇರುತ್ತೆ ಡ್ರೋನ್ದು ಅಷ್ಟೇ. ಆವಾಗ್ಲೂ ಒಂದಷ್ಟು ಪ್ರಾಬ್ಲಮ್ಗಳು ಹೇಳ್ತಾರೆ ಅವರು ನನಗೆ. ನಮ್ಮ ಅಲ್ಲೇ ಅವ್ರು ಎತ್ಕೊಂಡು ಹೋಗಿದ್ದಾರೆ, ಇವ್ರು ಎತ್ಕೊಂಡು ಹೋಗಿದ್ದಾರೆ, ಇಲ್ಲ ಡ್ರೋನ್ ರಿಪೇರಿ, ಇಲ್ಲ ಆ ರಿಪೇರಿ ಈ ರಿಪೇರಿ ಹೇಳಿದ್ದಾರೆ ಸ್ಟೋರಿಗಳಿವೆಲ್ಲ. ಅದಕ್ಕೆ ಇವೆಲ್ಲ ಯಾವುದು ಬೇಡ ಅಂತ ಫಿಕ್ಸ್ ಆಗಿ ಈಸ್ಕೊಂಬಿಡೋಣ. ಯಾಕೆ ಸುಮ್ಮನೆ ಇನ್ನೊಬ್ಬರನ್ನ ಎಷ್ಟು ಅಂತ ಕೇಳೋದು ಹೇಳ್ರಿ. 1 ಸರಿ ಕೇಳ್ಬೋದು, 2 ಸರಿ ಕೇಳ್ಬೋದು, ಪದೇ ಕೇಳೋಕೆ ನಮಗೂ ಇಷ್ಟ ಆಗಲ್ಲ, ಅವ್ರಿಗೂ ಸುಮ್ಮನೆ ತೊಂದರೆ ಆದಂಗೆ ಆಗುತ್ತೆ. ಅದರಿಂದ ಯಾಕೆ ಬೇಕು ಇವೆಲ್ಲ ಹೇಳಿ. ನಮಗೆ ಆಮಾಗಿ ಈಸ್ಕೊಂಬಿಟ್ರೆ ಇರುತ್ತೆ ನಮ್ಮ ಮನೆಯಲ್ಲಿ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ರಿಕ್ವೈರ್ಮೆಂಟ್ ಇರುತ್ತೆ, ಇಲ್ಲ ಏನೋ ಒಂದು ಇರುತ್ತೆ. ಅವರಿಂದನೂ ತಪ್ಪಾಗಿದ್ದೋ ಇಲ್ಲೋ ಗೊತ್ತಿಲ್ಲ, ಆದರೆ ಒಟ್ಟಿನಲ್ಲೇ ಡ್ರೋನ್ ಮಾತ್ರ ರಿಕ್ವೈರ್ಮೆಂಟ್ ಯಾವಾಗ ಬೇಕೋ ಆವಾಗ ಇದ್ದೇ ಇರುತ್ತೆ. ಸೊ ಇವಾಗ ನಾನು ಏನಂದರೆ ನಾನು ಏನು ಮಾಡ್ತೀನಿ ನೆಕ್ಸ್ಟು ಅನ್ನೋದನ್ನು ವಿಡಿಯೋಗೆ ಹೇಳ್ತೀನಿ ಅಷ್ಟೇ. ವಿಡಿಯೋ ಮಾಡೋಕ್ಕಿಂತ ಮುಂಚೆ ಇವಾಗ ನಮ್ಮ ಮನೆಯಲ್ಲೇ ಹೇಳಿಲ್ಲ ನಾನು ಡ್ರೋನ್ ಇಸ್ಕೊತಾ ಇದ್ದೀನಿ ಅಂತ. ಮನೆಯಲ್ಲೇ ಹೇಳಿದ್ರೆ ಸುಮ್ಮನೆ ಅದು ಇದು ಕತೆಗಳಿರುತ್ತಲ್ಲ, ನಿಮಗೆ ಗೊತ್ತು, ಏನಂದರೆ ಅದೆಲ್ಲ ಹೇಳ್ತಿರ್ತಾರೆ, ಬೇಡ ಏನಕ್ಕೆ ಹಂಗೆ ಹಿಂಗೆ ಅಂತ. ಅದಕ್ಕೆ ಮನೆಯವ್ರಿಗೆ ಹೇಳಿಲ್ಲ. ಸುಮ್ಮನೆ ಆಮೇಲೆ ಬೇಡ ಗಿಡ ಅಂದ್ಬಿಟ್ರೆ ಅದೊಂದು ರಿಗ್ರೆಟು, ನಮಗೆ ಈಸ್ಕೊಬೇಕು ಅಂತ ಇರುತ್ತೆ. ಯಾಕೆ ಸುಮ್ಮನೆ, ಅದಕ್ಕೆ ನಾನು ಹೇಳೇ ಇಲ್ಲ.
ಲೈಫಲ್ಲಿ ಒಂದು ಮಾತಾಡಲ್ಲ, ನಿಮ್ಗೇನು ಅನಿಸುತ್ತೋ ಅದು ಮಾಡಿ, ನಿಮ್ಗೇನು ಅನಿಸುತ್ತೋ ಅದು ತಗೊಳ್ಳಿ. ಯಾವುದೋ ರಿಗ್ರೆಟ್ ಇರಬಾರ್ದು ನಿಮಗೆ. ನಾನು ಅದು ಮಾಡಿಲ್ಲಪ್ಪ, ಇದು ಮಾಡಿಲ್ಲಪ್ಪ, ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಅದು ತೊಗೋಬೇಕಾಗಿತ್ತು, ಇದು ತೊಗೋಬೇಕಾಗಿತ್ತು. ಯಾವುದು ರಿಗ್ರೆಟ್ ಇಟ್ಕೊಬೇಡಿ. ಮಣಿ ಇವತ್ತು ನಿಮ್ಮ ಹತ್ರ ಇರುತ್ತೆ, ನಾಳೆ ಇನ್ನೊಬ್ರ ಹತ್ರ ಇರುತ್ತೆ. ನೀವು ಮಣಿನ ಬೇಕಾದರೆ ಇವತ್ತಲ್ಲ ನಾಳೆನೂ ಸಂಪಾದಿಸ್ಬೋದು. ಹೆಂಗೆ ಬೇಕಾದರೂ ಹಂಗೆ ಸಂಪಾದಿಸ್ಬೋದು ಅಂದ್ಕೊಳ್ಳಿ. ಕಷ್ಟ ಬಿದ್ದೋ ಏನು ಇಷ್ಟ ಬಿದ್ದೋ ಏನೋ ಒಂದು ಮಾಡ್ಬೋದು. ಸೊ ಏನೋ ಒಂದು ಮೋಟೋ ಇಟ್ಕೊಳ್ಳಿ. ಆ ಮೋಟೋ ಪ್ರಕಾರ ನಿಮ್ಮ ಗೋಲ್ಸ್ ಪ್ರಕಾರ ನೋಡಿಕೊಂಡು ಮಾಡಿಕೊಂಡು ಇಷ್ಟಪಟ್ಟು ತಗೊಳ್ಳಿ. ಏನಿದೆ ಲೈಫಲ್ಲಿ? ಏನೂ ಇಲ್ಲ ಲೈಫಲ್ಲಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಯಾವುದೋ ಮೆಸ್ಸಿ ಮಾದಪ್ಪ ಹೋಟೆಲ್ ಮಾಡ್ತಾಯಿದ್ದೀನಿ. ಸೊ ಡ್ರೋನ್ ಶಾಪ್ ಬಂದಿದ್ದೀನಿ, ಇನ್ನೂ ಅವರೇ ಬಂದಿಲ್ಲ ಯಾರಂತ. ಸೊ ನಾನು ಇಸ್ಕೊತಾರೆ ಡ್ರೋನ್ ಯಾವುದಂತ ತೋರಿಸ್ತೀನಿ ನೋಡಿ. DJI Mini 4 Pro 45 ಮಿನಿಟ್ಸ್ ಗೈಸ್. ಇದು ಅಂದರೆ ಇವಾಗ ಆಲ್ಮೋಸ್ಟ್ ಅಲ್ಲಿ 35 ಮಿನಿಟ್ಸ್ ಇಸ್ಕೊತಾರೆ. ನಾನು ಆ್ಯಕ್ಚುಲಿ 45 ಮಿನಿಟ್ಸ್ ಇಸ್ಕೊಂಡಿದ್ದೀನಿ. ಫೀಚರ್ಸ್: ಏರ್ಕ್ರಾಫ್ಟು, DJI RC2, ಬ್ಯಾಟ್ರಿ 3 ಇರುತ್ತೆ, 2-ವೇ ಚಾರ್ಜಿಂಗ್ ಹಬ್ಬು, ಅಂದರೆ ಒಂದಾದ್ಮೇಲೆ ಒಂದು ಚಾರ್ಜಿಂಗ್ ಆಗುತ್ತೆ. ಫೈನಲಿ ಗೈಸ್ ಟೇಕಿಂಗ್ DJI Mini 4 Pro. ಇವತ್ತು ಅವ್ರಿಗೆ ಪ್ರೊಸೆಸ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬಜಾಜ್ದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ. ನಾನು ಆಲ್ರೆಡಿ EMI ಅದರಲ್ಲಿ ಕಟ್ತಾಯಿದ್ದೀನಿ. ಇವಾಗ ಇನ್ನೊಂದು EMI ತಿರ್ಗಿ ಅದೇನೋ ಬ್ಲಾಕ್ ಆಗಿತ್ತು, ಅನ್ಬ್ಲಾಕ್ ಮಾಡಿ 24 ಅವರ್ಸು ಇಲ್ಲ 48 ಅವರ್ಸ್ ಹೋಗ್ಬೇಕಂತೆ. ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಆಫೀಸ್ಗೆ ಹೋಗೋಣ ಬನ್ನಿ. ಸೊ ವ್ಲಾಗ್ನ ಮತ್ತೆ ಇನ್ನೂ ಒಂದು 2 ದಿನ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. 2 ದಿನ ಆಗುತ್ತೆ, ಅಲ್ಲೇ 1 ದಿನ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡೋಣ ಇರಿ ಹೆಂಗಾಗುತ್ತೆ ಏನು ಅಂತ. ಸೊ ಅದಕ್ಕೆ ಹೇಳೋದು ಏನಕ್ಕಂದರೆ, ಇವಾಗ ನೋಡಿ ನಾನು ಡ್ರೋನು ಸಿಗಲಿಲ್ಲ ನನಗಿವತ್ತು. ಇವಾಗ ನನ್ನ ಮನೇಲಿ ಹೇಳ್ಬಿಟ್ಟು ಬಂದುಬಿಟ್ಟಿದ್ದೀರ, ಎಲ್ಲಪ್ಪ ಡ್ರೋನು ತರ್ತೀನಿ ಅಂತ ಹೋದೆ ತಂದಿಲ್ಲ ಅಂತಾರೆ. ಈ ಥರ ಎಲ್ಲ ಇರುತ್ತೆ. ಅದಕ್ಕೆ ಯಾವುದೇ ಒಂದು ವಸ್ತು ಆಗಲಿ ಏನೇ ಆಗಲಿ ತರೋಕ್ಕಿಂತ ಮುಂಚೆ ಯಾರಿಗೂ ಹೇಳೋಕೆ ಹೋಗಬೇಡಿ. ಏನು ನೆಕ್ಸ್ಟ್ ಮೂವ್ ಏನು ನಿಮ್ಮದು ಅಂತ ಹೇಳೋಕೆ ಹೋಗ್ಬೇಡಿ. ಆದಮೇಲೆ ಹೇಳೋಣ ಬೇಕಾದರೆ. ಆದಮೇಲೆ ಏನು ಹೇಳಿದ್ರು ಓಕೆ ನಡೆಯುತ್ತೆ, ಏನೋ ಒಂದು ಆಗುತ್ತೆ. ಈ ಆಗೋ ಕೆಲಸ ಆಗೋಕ್ಕಿಂತ ಮುಂಚೆ ನಾವು ಅಂದ್ಕೊಂಡಿದ್ದನ್ನು ಮಾಡಿಲ್ಲ ಅಂದರೆ ಹಿಂಗೆ ಆಗೋದು. ಸೊ ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲ, ಯಾರಿಗೂ ಕೆಲಸ ಆಗೋಕ್ಕಿಂತ ಮುಂಚೆ ನಾನು ಯಾರಿಗೂ ಹೇಳೋದೇ ಇಲ್ಲ. ಆದಮೇಲೆ ಬೇಕಾದ್ರೆ ಹೇಳಿದ್ರೆ ಒಂಥರ ಮೆಚುರಿಟಿ ಲೆವೆಲ್ಸ್ ಅದೆಲ್ಲ ಹೇಳ್ಬೇಕಂದ್ರೆ. ಬಜಾಜ್ ಫಿನಾನ್ಸ್ ಆಫೀಸ್ ಹತ್ರನೂ ಹೋಗಿದೆ. ಅದು ಮೇ ಬಿ 24 ಅವರ್ಸ್ ಇಲ್ಲ 48 ಅವರ್ಸ್ ಆಗ್ಬೋದು ಅನ್ಬ್ಲಾಕ್ ಆಗಿ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಬ್ಲಾಕ್ ಆಗಿತ್ತು ಕಾರ್ಡು, ಅದನ್ನು ಅನ್ಬ್ಲಾಕ್ ಮಾಡಿ ಆದಮೇಲೆ 24 ಅವರ್ಸ್ ಬೇಕು. ಅದಕ್ಕೆ ಇಲ್ಲ ಅಂದಿದ್ರೆ ಇವತ್ತೇ ಆಗೋಗೋದು, ಇನ್ನೇನು ಪ್ರಾಬ್ಲಮ್ ಇಲ್ಲ. ಏನು 10 ಮಿನಿಟ್ಸ್ ಪ್ರೋಸೆಸ್ ಅಷ್ಟೇ ಅಂತೆ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನೆಕ್ಸ್ಟ್ ಯಾವಾಗ ತೊಗೊಳೋದು ಅಂತ ಪ್ಲ್ಯಾನ್ ಗೊತ್ತಿಲ್ಲ, ಏನು ಮಾಡೋದು ನನಗೆ ಗೊತ್ತಾಗ್ತಾಯಿಲ್ಲ. ನೋಡೋಣ ಇರಿ ಏನಾಗುತ್ತೋ ಏನು, ಯಾವಾಗ ಇಸ್ಕೊತೀನಿ ಅಂತ ಇನ್ಫಾರ್ಮ್ ಮಾಡ್ತೀನಿ. ನೆಕ್ಸ್ಟು ಒಂದೇ ವ್ಲಾಗಲ್ಲಿರುತ್ತೆ ಎಲ್ಲ. ಸೊ ನೀವು ನೋಡಿರ್ತೀರಾ, ಲಾಸ್ಟ್ ಬಿಫೋರ್ ವ್ಲಾಗಲ್ಲೂ ಹೇಳಿರ್ತೀನಿ ಸೂನ್ ಅಂತ. ಆಮೇಲೆ ಅಪ್ಸರ ಕೊಂಡ ಫಾಲ್ಸ್ಗೆ ಬೀಚ್ಗೆ ಹೋದವಾಗೂ ಹೇಳಿದ್ದೆ ಜಾನಲ್ಲಿ ಇಸ್ಕೊತೀನಿ ಡ್ರೋನ್ ಅಂತ. ಸೊ ಅಡ್ವಾನ್ಸು ಎಲ್ಲ ಆಗಿದೆ, ಇನ್ನು ಇಸ್ಕೊಳೋದೊಂದೇ ಬಾಕಿ. ಇಸ್ಕೊಬೇಕು, ಜಾನಲ್ಲೇ ಇಸ್ಕೊಂಬಿಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಇರಿ ಯಾವಾಗ ಅಪ್ಡೇಟ್ ಮಾಡ್ತೀನಿ. ಸೊ ಎಕ್ಸಾಕ್ಟ್ 1 ಮಂತ್, ಇನ್ನು 2 ಡೇಸ್ 1 ಮಂತ್ಗೆ, ಅಂದರೆ ಜಾನ್ 30th ಹೋಗಿದೆ. ಸೊ ಇವಾಗ Feb 27th. ಸೊ ಫೈನಲಿ ಡ್ರೋನ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಿನ್ನೆ. ಇವಾಗ ಏನಿದ್ರು ಹೋಗಿ ಎತ್ಕೊಂಡು ಬರ್ತಾ ಇರೋದಷ್ಟೇ. ಅಲ್ಲೇನೋ ಡೆಮೋ ಕೊಡ್ತಾರಂತೆ, ಡೆಮೋ ಅಷ್ಟೇ, ಇನ್ನೇನಿಲ್ಲ. ಡೆಮೋ ಇನ್ಯಾವುದೋ ರಿಮೈನಿಂಗ್ ಅಮೌಂಟ್ ಪೇ ಮಾಡಿ ಬರ್ತಾ ಇರೋದು. ಸೊ ಆಫೀಸ್ ಮುಗಿಸ್ಕೊಂಡು ಅಂದರೆ ಮಧ್ಯಾಹ್ನ ಫ್ರೀ ಇರೋ ಟೈಮಲ್ಲಿ ಬಂದಿದ್ದೀನಿ. ತಿರ್ಗಾ ಹೋಗ್ಬೇಕು ಆಫೀಸ್ಗೆ.
ಸೊ ಈ ಮಧ್ಯ ಏನೇನಾಯಿತು ಅಂತ ಹೇಳ್ಬಿಡ್ತೀನಿ. ಸೊ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ದುಬೈಯಿಂದನೋ USA ಅಂತ. ಆ್ಯಕ್ಚುಲಿ ಒಬ್ಬರು ದುಬೈಗೂ ಹೋಗಿದ್ರು, ಬಟ್ ಅವ್ರಿಗೆ ಗೊತ್ತಾಗಿಲ್ವೇನೋ ಅಥವಾ ಈಸ್ಕೊಂಬಂದಿಲ್ಲ, ಹೇಳಿದೆ. ಅಲ್ಲಾಗಿದ್ರೆ ಒಂದು ಸ್ವಲ್ಪ ಒಂದು 1/4% ಇಲ್ಲ 1/2% ಕಮ್ಮಿನೇ ಬಿದ್ದಿರೋದು ನಮಗೆ ಅಮೌಂಟಲ್ಲಿ. ಇಲ್ಲಾಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿನೇ ಆಗಿದೆ ಇಲ್ಲಿ. EMI ಬೇರೆ ಅಲ್ವಾ, ಸ್ವಲ್ಪ ಜಾಸ್ತಿ ಬೀಳುತ್ತೆ. ಸೊ ಬನ್ನಿ, ಜಾಸ್ತಿ ಲೈಕ್ ಮಾಡೋದು ಬೇಡ, ಅಲ್ಲೇ ಶಾಪ್ ಹತ್ರ ಹೋಗ್ಬಿಡೋಣ. ಅಲ್ಲಿ ಅವ್ರಿಗೆ ಗೊತ್ತಾಗಿದ್ದರೆ ಈಸ್ಕೊಂಬಂದ್ಬಿಟ್ಟಿರೋರು, ಏನು ಮಾಡೋದು, ಅವ್ರಿಗೆ ಗೊತ್ತಾಗ್ಲಿಲ್ವೇನೋ ಇಲ್ಲ ಅವರೇನೋ ಬೇರೆ ಈಸ್ಕೊಂಡ್ರ ಏನೋ ಕರೆಕ್ಟಾಗಿ ಮಾಹಿತಿ ಇಲ್ಲ. ಆದರೆ ಹೋಗಿರೋರು ಗೊತ್ತಿರೋರೇ ಹೋಗಿದ್ರು ದುಬೈಗೆ. ಏನು ಮಾಡ್ತೀರಾ, ನಮ್ಮ ಮನೆ ಬರ ಇಲ್ಲೇ ಈಸ್ಕೊಬೇಕು ಅಂತಿತ್ತೇನೋ. ಸೊ ಫೈನಲಿ ಟೇಕಿಂಗ್ ಡ್ರೋನ್ ಟುಡೇ ಗೈಸ್. ಸೊ ಫ್ರೈಡೇನೇ ಇಸ್ಕೊತಾ ಇರೋದು. ಟ್ರಾಫಿಕ್ಕು ಸದ್ಯಕ್ಕಿಲ್ಲೆಲ್ಲ ಏನೂ ಇಲ್ಲ. ಇವಾಗ ಡ್ರೋನ್ ತೊಗೊಂಡಿದ್ದಾಯಿತು. ಸೊ ನನಗೆ ಆ್ಯಕ್ಚುಲಿ ಅರ್ಜೆಂಟ್ ಆಫೀಸ್ ಹೋಗಬೇಕಾಗಿತ್ತು. ಸೊ ಫೀಚರ್ಸ್ ಎಲ್ಲ ಏನು ಗೊತ್ತಿತ್ತು, ಏನೋ ಸುಮಾರಾಗಿ ತಕ್ಕ ಮಟ್ಟಿಗೆ. ಅದರಿಂದ ಏನೋ ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಸ್ಕೊಂಡಿಲ್ಲ. ಸೊ ಅನ್ಬಾಕ್ಸಿಂಗ್ ಎಲ್ಲ ಮನೇಲಿ ತೋರಿಸ್ತೀನಿ, ಆಮೇಲೆ ಆಫೀಸ್ಗೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಇನ್ನೇನಾದ್ರು ಇದ್ದರೆ. ಇರೋ ಡ್ರೋನ್ ಅಂತ ಇದೆ, ಡ್ರೋನ್ ಇಸ್ಕೊಂಡೆ ಫೈನಲಿ. ಈ ಆಫೀಸ್ಗಳ ಮಧ್ಯೆ ಕೆಲಸ ಇಟ್ಕೊಂಬಾರ್ದು ಯಾವತ್ತು. ಅಲ್ಲಿ ಏನು ಮಾಡಿದ್ರೆ ಅಂದರೆ ಏನಿಲ್ಲ, ಡ್ರೋನ್ ಟೆಸ್ಟ್ ಮಾಡಿದ್ರು, ಅದೇ ಓಪನ್ ಮಾಡಿ ಟೆಸ್ಟ್ ಮಾಡಿದ್ರು. ಅಕಸ್ಮಾತ್ ಡಮ್ಮಿ ಗಿಮ್ಮಿ ಇಲ್ಲ ಸ್ಕ್ಯಾಮಲ್ಲಿ ಈ ಥರದ್ದೆಲ್ಲ ಇರುತ್ತಲ್ಲ, ನೀಟಾಗಿ ಅಲ್ಲೇ ತೋರಿಸಿ ಪ್ರಾಡಕ್ಟ್ನ ಏನೇನು ಬಂದಿದೆ ಬಾಕ್ಸಲ್ಲಿ ಅಂತ ಎಲ್ಲ ಮನೇಲಿ ಹೋಗಿ ತೋರಿಸ್ತೀನಿ. ಸೊ ಗೈಸ್ ಫೈನಲಿ ಮನೆಗೆ ಬಂದೆ. ಇವಾಗ ತಾನೇ ಜಸ್ಟ್ ಆಫೀಸ್ ಮುಗಿಸ್ಕೊಂಡು. ಅಲ್ಲಿ ಜಾಸ್ತಿ ಟೈಮ್ ಇರಲಿಲ್ಲ ನನಗೆ. ಒಂದು ಅವರ ಡೆಮೋ ಕೇಳೋಕ್ಕಾಗಲಿ ಅಥವಾ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಏನು ಅದು ಇದು ಡೀಟೇಲ್ಸ್ ಸ್ವಲ್ಪ ಜಾಸ್ತಿ ಸುಮ್ಮನೆ ಹಂಗೆ ಕೇಳ್ಕೊಂಡು ಹಂಗೆ ಬಂದೆ, ಯಾಕಂದರೆ ಆಫೀಸ್ ಇತ್ತು ಅಂತ. ಸೊ ಇವಾಗ ತೋರಿಸ್ತೀನಿ ನೋಡಿ ನೀಟಾಗಿ ಅನ್ಬಾಕ್ಸಿಂಗ್ ಹಂಗೆ ಹೌದು ಏನು ಅಂತ. ಸೊ ಪರ್ಚೇಸ್ ಮಾಡಿರೋದು DJI Mini 4 Pro. ಸೊ ಅನ್ಬಾಕ್ಸ್ ಮಾಡೋಣ ಇರಿ ಇವಾಗ. ಐಟಮ್ಸ್ ತೋರಿಸ್ಬಿಡ್ತೀನಿ ನೋಡಿ. ಇದು ಅಡಿಷ್ನಲ್ಲು ರೆಕ್ಕೆಗಳು, ಇದು ಸ್ಟಿಕ್ರಿಂಗು. ಸೊ ಆಮೇಲೆ DJI RC2 ಇದು. ಆಮೇಲೆ ಬ್ಯಾಟ್ರಿ 3 ಬ್ಯಾಟ್ರೀಸ್ ಬರುತ್ತೆ. ಒಂದೊಂದು ಬ್ಯಾಟ್ರಿ ಬಂದು 45 ಮಿನಿಟ್ಸ್ ಬರುತ್ತೆ. ಇಂಟು 3 ಮಾಡಿ ಎಷ್ಟು ಬರುತ್ತೆ. ಸೊ ಹಿಯರ್ ಇಸ್ ದ ಏರ್ಕ್ರಾಫ್ಟ್. ಸೊ ಹೆಂಗೋ ನಾನು ಅಂದ್ಕೊಂಡಂಗೆ ಜಾನಲ್ಲಿ ಎತ್ಕೊಬೇಕಾಗಿತ್ತು, 1 ಮಂತ್ ಲೇಟ್ ಆಯಿತು. ಫೆಬ್ರವರಿ ಪರವಾಗಿಲ್ಲ, ತುಂಬ ಸ್ಪೆಷಲ್ಲು. 4 ವೀಕ್ಸು, 4 ಸಂಡೇಗಳು ಬರುತ್ತೆ, 4 ಮಂಡೇ ಬರುತ್ತೆ, ಟ್ಯೂಸ್ಡೇ 4 ಬರುತ್ತೆ, ವೆನ್ಸ್ಡೇ ಬರುತ್ತೆ, ಥರ್ಸ್ಡೇ 4 ಬರುತ್ತೆ, ಫ್ರೈಡೇ 4 ಬರುತ್ತೆ, ಸಾಟರ್ಡೇ 4 ಬರುತ್ತೆ. ಈ ಥರ ಇದು ಸ್ಪೆಷಲ್ಲು. 832 ಇಯರ್ಸ್ಗೆ ಒನ್ಸ್ ಬರೋದಂತ ಇದು ಸ್ಪೆಷಲ್ ಫೆಬ್ರವರಿ ಮಂತ್. ಇಟ್ಸ್ ಓಕೆ. ಸೊ ಫೈನಲಿ ಗೈಸ್, ಎಷ್ಟು ದಿನದಿಂದ ಅನ್ಕೊತಾ ಇದ್ದೆ ಗೊತ್ತಾ, ಡ್ರೋನ್ ತೊಗೊಬೇಕು. 1 ವರ್ಷ 2 ವರ್ಷ ಅಲ್ಲ, ಸುಮಾರು 4 ಇಯರ್ಸ್ ಬ್ಯಾಕ್ ಅಂತ ಅನ್ಕೊಂಡು. ಫೈನಲಿ ಇಯರ್ ಅಷ್ಟೇ, ಏನಿಲ್ಲ ಬಾಕ್ಸಲ್ಲಿ ಅಷ್ಟೇ. ಸೊ ಇದಕ್ಕೆ ಇನ್ನೇನು ಮೆಮೊರಿ ಕಾರ್ಡ್ ಅಂತ ಮೆಮೊರಿ ಕಾರ್ಡ್ ಹಾಕ್ಕೊಂಡು ಜೂಮ್ ಅಂತ ಹೋಗ್ತಾ ಇರೋದು ಅಷ್ಟೇ. ನಾನಲ್ಲ, DJ
DJ ಡಿಲ್ಲು ಬೇರು ಸ್ಟೈಲೇ. ಸೊ ನನಗೆ ಡ್ರೋನ್ ಫ್ಲೈ ಮಾಡೋಕ್ಕೆ ಬರುತ್ತೆ, ಪರವಾಗಿಲ್ಲ ಒಂದು ತಕ್ಕ ಮಟ್ಟಕ್ಕೆ. ಸೊ ಇನ್ನೂ ಕಲಿಯೋಣ. ಸೊ ಇವಾಗ ನಮ್ಮ ಹತ್ರನೇ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಕಲಿಯೋಣ. ನಿಮ್ಮ ಸಪೋರ್ಟು ತುಂಬ ಮುಖ್ಯ. ಏನಂತೀರ? ಸುಮ್ಮನೆ ನೋಡ್ತೀರಪ್ಪ, ಒಂದು ಲೈಕ್ ಕೊಡಲ್ಲ, ಕಮೆಂಟೂ ಮಾಡಲ್ಲ, ಶೇರ್ ಅಂತೂ ಮಾಡೋದೇ ಇಲ್ಲ ನೀವು. ಏನೋ ಮಾಡಿರಿ, ನಿಮ್ಮ ಇಷ್ಟ. ಸೊ ಇದರಲ್ಲಿರೋ ಫೀಚರ್ಸ್ ಹೇಳಬೇಕಂದ್ರೆ, ಸೊ ಒಂದು ಸಿನಿಮ್ಯಾಟಿಕ್ ಇರುತ್ತೆ, ಒಂದು ನಾರ್ಮಲ್ ಇರುತ್ತೆ, ಒಂದು ಸ್ಪೋರ್ಟ್ಸ್ ಇರುತ್ತೆ. ಸ್ಪೋರ್ಟ್ಸಲ್ಲಿ ಆಡ್ಸೋಕ್ಕಾಗಲ್ಲ, ರಾಕೆಟ್ ಅದು ಹಂಗೆ ಹೋಗುತ್ತೆ. ನಾರ್ಮಲ್ ಅಂದರೆ ನಾರ್ಮಲ್ ಇರುತ್ತೆ, ಸಿನಿಮ್ಯಾಟಿಕ್ ಅಂದರೆ ಗೊತ್ತಲ್ಲ ನಿಮಗೆ, ಸಿನಿಮ್ಯಾಟಿಕ್ ಶಾರ್ಟ್ಸು ಅದೆಲ್ಲ. ಸೊ ನಾನು ಯಾಕೆ ಈ ಡ್ರೋನ್ 4 ಅಂದರೆ, ಬಜೆಟ್ ಇನ್ನೂ ಜಾಸ್ತಿ ಇರಲಿಲ್ಲ ನನ್ನ ಹತ್ರ. ಸದ್ಯಕ್ಕೆ ಎಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇ, ಜಾಸ್ತಿ ಎಲ್ಲ ಇಲ್ಲ. ಆ್ಯಕ್ಚುಲಿ ನನಗೆ ಎಷ್ಟಾಯಿತು ಏನು ಅಂತ ಬೇಡ, ಇದೇ ಜಾಸ್ತಿ. ಯಾಕಂದರೆ ನಾವೇನು ಅಷ್ಟೊಂದು ಟ್ರಾವೆಲ್ ಆಗಲಿ ಕಮ್ಮಿನೇ ಮಾಡೋದು. ಡೈಲಿ ಟ್ರಾವೆಲರ್ಸು ಇಲ್ಲ ಅದೇ ಕೆಲಸದಲ್ಲಿದ್ದರೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ನಾವು ಅಂದರೆ ಯಾವಾಗಲೂ ಒಂದ್ಸರಿ ಅಲ್ವಾ, ನಡೆಯುತ್ತೆ, ಸಾಕು ಇದೆ ಅನಿಸುತ್ತೆ. ಇನ್ನೊಂದು ಇದ್ರ ಡ್ರೋನಲ್ಲಿ ಕ್ಯಾಮ್ರಾಸು ಇಲ್ಲೊಂದೇ ಅಲ್ಲ, ಕ್ಯಾಮ್ರಾಸು ಇಲ್ಲೆರಡಿದೆಯಲ್ಲ, ಇದು ಕ್ಯಾಮ್ರಾನೇ, ಇದು ಸೆನ್ಸರು, ಆಮೇಲೆ ಇನ್ನೂ ಎಲ್ಲೋ ಬರುತ್ತಪ್ಪ, ಇಲ್ಲೊಂದು ಇವೆರಡು ಕ್ಯಾಮ್ರಾ, ಇದು ಕ್ಯಾಮ್ರಾನೇ ಅಂತೆ. ಡೌನು ನೋಡಿ, ಇವೆಲ್ಲ ಇದೆ. ಮೆಮೊರಿ ಕಾರ್ಡ್ ಇಲ್ಲಿ ಹಾಕ್ಕೊಳೋದು, ಇದು ಚಾರ್ಜಿಂಗ್ ಹಬ್. ಸೊ ಟೈಪ್ ಸಿ ಮತ್ತು USB ಎರಡೂ ಇದೆ ಚಾರ್ಜಿಂಗಲ್ಲಿ. ಇನ್ನೊಂದು ಬ್ಯಾಟ್ರಿ ಅದರಲ್ಲೇ ಇದೆ, 2. ಇವಾಗ ಸದ್ಯಕ್ಕೆ ಚಾರ್ಜ್ ಅಂತೂ ಇಲ್ಲ, ಆನ್ ಮಾಡಿ ತೋರ್ಸೋಕ್ಕೆ. ಸೊ ಇನ್ನು ಡ್ರೋನ್ ಶಾಟ್ಸು ಎಲ್ಲ ಬೇಕಂದರೆ ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಹಾಕ್ತಾಯಿರ್ತೀನಿ ಯೂಟ್ಯೂಬಲ್ಲೇ, ನೋಡಿವ್ರಂತೆ. ಸೊ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಯಾಕಂದರೆ ಸಾಕು ಇಷ್ಟು. ಇನ್ನೂ ಡ್ರೋನ್ ವಿಡಿಯೋಸು ಇನ್ಮೇಲಿಂದ ಕ್ಯಾಪ್ಚರ್ ಮಾಡ್ತೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಗೈಸ್. ಸೊ ಸಪೋರ್ಟ್ ಮಾಡಿ ಆದಷ್ಟು.